ಈಗ ಮದುವೆಯಾಗಿ ಮಾರ್ಚ್ 15ಕ್ಕೆ ಮದುವೆ. ಚೆನ್ನಾಗಿ ಮದುವೆ ಮಾಡಿಕೊಟ್ಟಿದ್ರು. 18 ತೊಲ ಬಂಗಾರ ಕೊಟ್ಟಿದ್ದಾರೆ, 3.5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅದ್ದೂರಾಗಿ ಆದರೆ ಇಷ್ಟಪಟ್ಟಾಗ ಮದುವೆ ಮಾಡಿಕೊಟ್ಟಿದ್ದೀವಿ. ಮದುವೆ ಆದಾಗ ಮದುವೆ ಮಾಡಿ ಕಳಿಸಿದ 3 ದಿನ 4 ದಿನ ಮುಂತಲೇ ಟಾರ್ಚರ್ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಏನೂ ಗೊತ್ತಿಲ್ಲ, ಆತನ ಮೈಂಡಲ್ಲಿ ಏನು ಉತ್ಕೊಂಡಿತ್ತೋ ಗೊತ್ತಿಲ್ಲ. ಟಾರ್ಚರ್ ಮಾಡ್ಕೊಂಡು 15 ದಿವಸ ಒಳಗಡೆ ಟಾರ್ಚರ್ ಮಾಡ್ಕೊತಾನೆ ಬಂದಿದ್ದಾನೆ. ಇದು ಇವತ್ತು ಸರಿ ಆಗುತ್ತೆ, ನಾಳೆ ಸರಿ ಆಗುತ್ತೆ ಅಂತೇಳಿ ಹುಡುಗಿನ ಕಡೆಯವರು ಸುಮ್ಮನೆ ಇದ್ದಾರೆ. ಇವು ಎಲ್ಲ ಸಂಬಂಧಿಗಳು ಸುಮ್ಮನೆ ಇದ್ದಾರೆ. ಇವತ್ತು ಸರಿ ಆಗುತ್ತೆ ಮತ್ತು ಅವರು ಪೊಲೀಸ್ ಕಾನ್ಸ್ಟೇಬಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅಟ್ಲೀಸ್ಟ್ ಅವರು ಈ ಥರ ತೊಂದರೆ ಕೊಡ್ತಾ ಇದೆ ಅಂದರೆ ಅವ್ರ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದಲ್ಲ. ಅವರು ಕ್ವಾರ್ಟರ್ಸ್ ಕೊಡ್ತಾರೆ, ಮನೆ ಎಲ್ಲ ಕೊಡ್ತಾರೆ. ಹೆಸರು ಅವನು ಪೊಲೀಸಾಗಿ ಅವ್ನು ಶಿವಕುಮಾರ್ ಅಂತ ಹೆಸರು. ನಾನು ಮದುವೆಯಾಗಿ ನೋಡಿರೋದು ಅದು, ಈಗ ನೋಡಿಲ್ಲ. ಈಗ ನಿನ್ನೆ ಏನೋ ಲೀವ್ ಹಾಕಿದ್ದಾನಂತೆ. ಸ್ಟೇಷನ್ಗೆ ನಾನು ಇನ್ಫಾರ್ಮ್ ಮಾಡ್ಕೊಂಡೆ. ನಾನಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಿಗೆ ಈಗ ನಿನ್ನೆ 3 ದಿನ ಲೀವ್ ಹಾಕ್ಕೊಂಡು ಇಲ್ಲಿ ನಿನ್ನೆ ರಾತ್ರಿ ಇಲ್ಲಿದ್ದು ಅಡಿಕೆ ತೋಟದಲ್ಲಿ ಬಂದು ತೋಟದಲ್ಲಿ ಇದ್ದು ಈ ಥರ ಮರ್ಡರ್ ಮಾಡಿ ಅವ್ರ ತಂದೆ ತಾಯಿ ಮತ್ತೆಲ್ಲ ಎಸ್ಕೇಪ್ ಆಗಿ ಪಕ್ಕದ ಮನೆಯವರಿಗೆ ಹೇಳಿ ಆಮೇಲೆ ತೆಕ್ಕೊಳ್ರಿ ಬಿಡ್ರಿ, ಆಮೇಲೆ ಹೇಳ್ಕೊಂಡ್ರಿ ಮರ್ಡರ್ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದು ಫೋಟೋ ತಗೊಂಡು ಅವ್ರು ತನಿಖೆ ತೊಗೊಂಡು ಹೆಣ ತೊಗೊಂಡು ಹೋಗ್ತಿದ್ದಾರೆ. ಇವ್ರು ಯಾಕೆ ತಗೋಬೇಕು? ಫಸ್ಟು ಇವ್ರಿಗೇನು ಹಟ್ಟೊಟ್ಟಿದೆ? ಕರೆಕ್ಟ್ ಅಲ್ಲ? ಅವ್ರಿಗೇನು ಹೆಟ್ಟೊಟ್ಟಿದೆ? ಹೆಣ ತೆಗೋದು, ಕೆಳಗಡೆ ಹೊರಗಡೆ ಹಾಕೋದು? ಇವ್ರೇನು ಅಧಿಕಾರಿಗಳ? ಏನು ಆರೋಗ್ಯ ಇಲಾಖೆದಾರ? ಏನು ಪೊಲೀಸ್ ಡಿಪಾರ್ಟ್ಮೆಂಟ್ನಾರ? ಇವ್ರು ಯಾರು ತೆಗೆದು ಹೆಣ ಹಾಕೋಕ್ಕೆ? ಅಬ್ಧವಾಗಿ ಹೊರಗಡೆ ಹಾಕಿದ್ದಾರೆ, ನಾಯಿ ಹಾಕಿದ್ದಾರೆ, ಹೊರಗೆ ಹಾಕಿದಾರಲ್ಲ ಮನೆಯಲ್ಲಿಂದ ತೆಗೆದು. ಇದು ನಾಯನಾ? ಈಗೇನೋ ದಾವಣಗೆರೆಯಲ್ಲಿ ಇದ್ದಾರೆ ಅಂತೇಳಿ ಮೆಸೇಜ್ ಕೊಟ್ಟಿದ್ದಾರೆ. ಈಗ ಇಲ್ಲಿಂದ ಹೋಗಿ ದಾವಣಗೆರೆ ನಾವು ಪೊಲೀಸರಿಗೆ ತಿಳಿಸ್ಕೊಂಡ್ರು. ನಾನು ಪೊಲೀಸರು ತಿಳಿಸಿದ್ದಾರೆ ಈ ದಾವಣಗೆರೆ ಇದ್ದಾರಂತ. ಪೊಲೀಸ್ ಕಾಲ್ ಮಾಡಿದರು, ಹೊಡೆದು ಅಲ್ಲಿ ದಾವಣಗೆರೆಯಲ್ಲಿ ಇದ್ದಾರಂತೆ. ಅದು ನಾನು FIR ಆಗಬೇಕು. ಇದೇ ಊರು, ಸ್ವಂತ ಊರು, ಇದೇ ಊರು, ಇದೇ ಮನೆ. ಅವ್ರು FIR ಆಗಿ ಅವ್ರ ತಂದೆ ತಾಯಿ ಅಕ್ಕ ತಂಗಿದ್ರು ಯಾರಿದ್ದಾರೆ ಅವ್ರು ಶಿಕ್ಷೆ ಆಗಲೇಬೇಕು. FIR ಆಗಿ ಅವ್ರು ಖಂಡಿತವಾಗಿ ಜೈಲಿಗೆ ಹೋಗಲೇಬೇಕು. ಇದು ದುರಂತರ ಇನ್ನೊಂದು ಫ್ಯಾಮಿಲಿಗೆ ಆಗಬಾರ್ದು. ಈಗ ಮದುವೆ ಮಾಡಿ 2 ತಿಂಗಳಿಗೆ ಈ ಥರ ದುರಂತರ ಆಗೋದ್ರೆ ಎಷ್ಟು ದೊಡ್ಡಂಥ ಯಾರ ಮನೆಯಲ್ಲಿ ಫ್ಯಾಮಿಲಿಗಾದರೂ ಇದು ಎಷ್ಟು ನೋವಾಗಿರುತ್ತೆ. ಕರೆಕ್ಟಲ್ಲ ಸರ್? ಈ ಥರ ಆಗಬಾರ್ದು. ಇದಕ್ಕೆ ಖಂಡನೆ. ಇದು ನೀವು ಹೈಲೈಟ್ ಮಾಡಿ ಫುಲ್. ಎಷ್ಟೋ ಕಡೆಯಲ್ಲಿ ಹೆಣ್ಣು ಕೊಡ್ತಾ ಇದ್ದಾರೆ, ಎಷ್ಟೋ ಕಡೆ ಈ ಥರ ಅನಾಹುತಗಳು ಆಗ್ತಾ ಇಲ್ಲ. ಆದರೂ ಆಗಿದೆ ಅಂದರೆ 2 ತಿಂಗಳು ಆಗಿದ್ರೆ ಏನು ದ್ರೋಹ ಮಾಡಿದ್ದಾರೆ? ಆ ಹುಡುಗಿಂದ ಏನು ತಪ್ಪಿತ್ತು? ತಪ್ಪಿದ್ರೆ ಬಿಡ್ಬೋದಾಗಿತ್ತಲ್ಲ, ಡೈವರ್ಸ್ ಕೊಡ್ಬೋದಾಗಿತ್ತಲ್ಲ, ಕಳಿಸ್ಬೋದಾಗಿತ್ತಲ್ಲ. ಮರ್ಡರ್ ಮಾಡೋದೇನಿದೆ? ಫೋನ್ ಮಾಡಬಹುದಾಯ್ತಲ್ಲ, ರಿಲೇಷನ್ ತಿಳಿಸ್ಬೋದಲ್ಲ. ಹೆಂಗೆ ತರೋ ಮನೆ ಕಳಿಸ್ಬೋದ? ಇಲ್ಲ ನಿಮ್ಮ ಮಗಳು ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ತಮಗೆ ಹೇಳ್ಬೋದಾಯ್ತಲ್ಲ, ಹೇಳ್ಬೋದಾಯ್ತಲ್ಲ. ಸರ್, ಇದೊಂದು ವಿಚಾರ ಹೈಲೈಟ್ ಮಾಡಿ. ನಮ್ಮ ಹೆಸರು ರವಿ ನಾಯಕ್, ನಮ್ಮ ಬಂಜಾರ ಲಂಬಾಣಿ ಸೇವಾ ನಿರಾಸಕರ ಜಿಲ್ಲಾಧ್ಯಕ್ಷರು, ವಿಜಯನಗರ ಜಿಲ್ಲಾ.